ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ. ಈಗ ನಾನು ಇದನ್ನ ಆದಿಯಲ್ಲಿ ಬ್ರಹ್ಮನಿಗೆ ಉಪದೇಶ ಮಾಡಿದೆ, ಬ್ರಹ್ಮ ಅದನ್ನ ಸೂರ್ಯದೇವನಿಗೆ ಉಪದೇಶ ಮಾಡಿದ, ಅದಾದ್ಮೇಲೆ ಇಕ್ಷ್ವಾಕು ಅಂತ ಹೇಳಿದಾಗ ಅದಾದ್ಮೇಲೆ ಮನು ಅಂತ ಹೇಳಿದ್ಯಾ. ಇವರೆಲ್ಲ ನಮ್ಮ ತಾತ ಮುತ್ತಾತಂದರಿಗಿಂತನೂ ಇನ್ನೂ ಹಳೆಯವರು, ಅಂದ್ರೆ ನನ್ನಿಂದಾನೇ ಒಂದು 12-15 ತಲೆಮಾರಿನ ಆ ಕಡೆಯವರು ಅವರೆಲ್ಲ. ಅವರಿಗೆ ನೀನು ಉಪದೇಶ ಮಾಡಿದ್ದು ಹೇಗೆ? ಯಾಕೆಂದ್ರೆ ನೀನು ಇವಾಗ ಗೋಕುಲದಲ್ಲಿ ಹುಟ್ಟಿ ನನ್ನ ಜೊತೆಗೆ ಬೆಳೆದಿದ್ದೀಯ, ನೀನು ಅದು ಹೆಂಗೆ ಉಪದೇಶ ಮಾಡಿದೆ? ಅವರದ್ದೆಲ್ಲ ಬೇರೆ ಬೇರೆ ಜನ್ಮ, ಆದ್ರೆ ನಿಂದು ಮಾತ್ರ ಒಂದೇ ಜನ್ಮ, ಅದು ಹೇಗೆ ಸಾಧ್ಯ ಅಂತ ಅರ್ಜುನ ಈಗ ಪುನರ್ಜನ್ಮದ ರಹಸ್ಯವನ್ನ ಶ್ರೀಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತೋ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 22ನೇ ತಾರೀಕು ಸೋಮವಾರ, ದ್ವಿತೀಯ ತಿಥಿ ಮತ್ತು ಇಂದು ಉತ್ತರಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ. ಆದ್ದರಿಂದ ಇವರಿಗೆ ನಾವು ಹೇಳಿದ್ದು ಸರಿ ಅಂತ ಯಾವಾಗಲೂ ಒಂದು ಧೋರಣೆ ಇರುತ್ತೆ. ನೀವು ಹೇಳಿದ್ದು ತಪ್ಪು ಅಂತ ಹೇಳಿಬಿಟ್ರೆ ಅವರಿಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಹಿಂಸೆ ಆಗುತ್ತೆ ಅಂತಂದ್ರೆ, ನಾವು ಹೇಳಿದ್ದು ಸರಿ ಅಂತ ವಾದ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ಇಲ್ಲ ನಿಮ್ಮ ಹತ್ರ ಮಾತು ಬಿಟ್ಬಿಡ್ತಾರೆ. ಅವ್ರಿಗೆ ಅದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀನು ಸರಿಯಲ್ಲ ಅನ್ನೋ ಮಾತನ್ನು ಅವರಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವರು ತುಂಬ ಡಾಮಿನೇಟಿಂಗ್ ಅಂತ ಅನಿಸ್ತದೆ ಬೇರೆಯವರಿಗೆ. ಆದರೆ ಅವರ ಸ್ವಭಾವ ಹಾಗೆ, ತಾನು ಹೇಳಿದ್ದು ತಪ್ಪು ಅಂತ ಕೇಳೋದಕ್ಕೆ ಅವರಿಗೆ ತಯಾರೇ ಇರೋದಿಲ್ಲ, ಹಿಂಸೆ ಆಗಿಬಿಡುತ್ತೆ ಅವರಿಗೆ, ಅವರ ಸ್ವಭಾವ ಹಾಗೆ. ಹೀಗಾಗಿ ನೀನು ಹೇಳಿದ್ದು ತಪ್ಪು ಅಂತ ಹೇಳದೆ ಬೇರೆ ರೀತಿಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿದರೆ ಯಾವುದೇ ಕೆಲಸವನ್ನು ಬೇಕಾದರೂ ಅವರಿಂದ ನಾವು ಮಾಡಿಸಿಕೊಂಡು ಅವರನ್ನು ಬಹಳ ಒಳ್ಳೆಯವರಾಗಿ ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಳ್ಬಹುದು. ಇಂದು ಇದೇ ಧೋರಣೆ ಎಲ್ಲರಿಗೂ ಇರೋದರಿಂದ ಸ್ವಲ್ಪ ನಾವು ಹುಷಾರಾಗಿ ಇರಬೇಕಾಗತ್ತೆ. ಅಹಂಕಾರವನ್ನು ಪಕ್ಕಕ್ಕೆ ಇಟ್ಟು ಇವತ್ತು ವ್ಯವಹಾರ ಮಾಡಬೇಕಾಗತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಮತ್ತು ಹೊಗಳಿಕೆ ಕೂಡ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ನೋವುಗಳು ಇಂದು ಮಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಷಯಗಳಲ್ಲಿ ಯಾರದ್ದೇ ನಿಮಗೆ ಸಹಕಾರ, ಕೋಆಪರೇಷನ್ ಇವತ್ತು ಇರುವುದಿಲ್ಲ. ಮನಸ್ಸಿಗೆ ನೋವಾಗಬಹುದು, ಅದರಿಂದ ಹೆಚ್ಚು ಮಾತು ಬೆಳೆಸುವ ಅವಶ್ಯಕತೆ ಇಲ್ಲ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲರಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ಸುಖ. ಸಿಂಹ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಜಯ. ಶತ್ರುಗಳು ಹಿಮ್ಮೆಟ್ತಾರೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಯಾರ್ಯಾರು ಅಡ್ವೆಂಚರು, ಬಾಡಿ ಬಿಲ್ಡಿಂಗ್ ಈ ಥರದ್ರಲ್ಲೆಲ್ಲ ಇದ್ರೆ, ಡಯಟೇಷನ್ಸು, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಕನ್ಯಾ ರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಇರುವವರಿಗೆಲ್ಲ ಇವತ್ತು ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ನಿಮಗೆ ನೆಮ್ಮದಿ ಹೋಗುವಂತಹ ಪ್ರಸಂಗಗಳು ಇರಬಹುದು. ತಲೆ ಬಿಸಿ ಸ್ವಲ್ಪ ಜಾಸ್ತಿ. ಮಕ್ಕಳಿದ್ದಂತಹ ಪೋಷಕರಿಗೂ ಸ್ವಲ್ಪ ಕಷ್ಟ ಇವತ್ತು. ತುಲಾ ರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು ಇವತ್ತು ಕಾಡ್ತಾ ಇರುತ್ತೆ. ಎಲ್ಲ ಭಯಗಳೇ, ಅದು ನಿಜ ಯಾವುದೂ ಅಲ್ಲ, ಆದರೂ ಕೂಡ ತಲೆಯಲ್ಲಿ ಯೋಚನೆಗಳು ಖಂಡಿತವಾಗ್ಲೂ ನಾನಾ ರೀತಿ ಬರ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಪಾಲಿಟಿಕ್ಸು, ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಮ್, ಟಿವಿ, ರೇಡಿಯೋ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅವ್ರಿಗೂ ಒಳ್ಳೆ ದಿವಸ. ಧನು ರಾಶಿಯವರಿಗೆ ಸಂಸಾರದ ತಾಪತ್ರಯಗಳಲ್ಲಿ, ಸಂಸಾರದವರ ಆರ್ಥಿಕ ಸುಭದ್ರತೆ ಇವುಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಕುಟುಂಬದವರಿಂದ ಇವತ್ತು ನೆಮ್ಮದಿ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು. ಮಕರ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಖೇರ ಎಲ್ಲ ಮಾಯವಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಹಾಗೂ ನೀವು ಇವತ್ತು ಬೇರೆಯವರಿಗೂ ಕೂಡ ನಮ್ಮ ಮನಸ್ಸಿನ ಶಾಂತಿಯನ್ನು ಹಂಚಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಕುಂಭರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಯಾವುದು ಬೇಡ. ಯಾರು ದೊಡ್ಡ ದೊಡ್ಡ ಹುದ್ದೆ ಪೊಸಿಷನ್ಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಸ್ವಲ್ಪ ಕಿರಿಕಿರಿ ಆಗುವಂತಹ ದಿವಸ ಇದಾಗಿರುತ್ತೆ. ಮೀನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಗೂ ಯಶಸ್ಸು ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಮನಸ್ಸಿಗೆ ಸಂತೋಷ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳನ್ನ ಶ್ರವಣ, ಪಠಣ, ಮನನ, ಲೇಖನ ಯಾವುದನ್ನೂ ಕೂಡ ಮಾಡಿದ್ರು ಅತ್ಯಂತ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.